ಮುಖ್ಯಮಂತ್ರಿಗಳು ನಾನು 3 ಡಿವಿಷನ್ಸನ್ನು ರಿವ್ಯೂ ಮಾಡಿದ್ದೇವೆ. ಪ್ರತಿಯೊಂದು ತಾಲೂಕಿನ ಪರಿಸ್ಥಿತಿ ಏನಿದೆ ಅಂತೇಳಿ ಅವಲೋಕನ ಮಾಡಿದ್ದೇವೆ. ನಾನು 4-5 ಜಿಲ್ಲೆಗಳನ್ನು ಈಗಾಗಲೇ ನಾನು ರಿವ್ಯೂ ಮಾಡಿದ್ದೇನೆ. ನಮ್ಮ ಜಿಲ್ಲೆಯೂ ಕೂಡ, ತುಮಕೂರು ಜಿಲ್ಲೆಯೂ ಕೂಡ ಪರಿಶೀಲನೆ ಮಾಡಿ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡಿದ್ದೆ. ಆದರೂ ಕೆಲವು ತಾಲೂಕುಗಳು ಈಗ ಇನ್ನೂ ಗಂಭೀರ ಸ್ಥಿತಿಗೆ ತಲುಪಿದ್ದಾವೆ. ಅದು ಚಿಕ್ಕನಾಯಕನಹಳ್ಳಿ ಇರ್ಬೋದು, ಪಾವಗಡ, ಶಿರಾ, ಅನಂತಗಿರಿ, ಇವೆಲ್ಲ ತಾಲೂಕುಗಳಲ್ಲಿ ಸ್ವಲ್ಪ ಇನ್ನೂ ಹೆಚ್ಚು ಮಳೆ ಆಗಲಿಲ್ಲ. ಹೆಚ್ಚು ಪರಿಸ್ಥಿತಿ ಭಾಳ ಗಂಭೀರವಾಗಿದೆ ಅಂತ ಹೇಳಿ ಅದಕ್ಕೆ ವಿಸಿಟ್ ಮಾಡಬೇಕು ಅಂತೇಳಿ ಹೊರಟಿದ್ದೇನೆ. ಇವತ್ತು ನಾಳೆ 2 ದಿವಸ 7-8 ತಾಲೂಕುಗಳಿಗೆ ವಿಸಿಟ್ ಮಾಡಿ ಬರ್ತೇನೆ. ಇಡೀ ರಾಜ್ಯದಲ್ಲಿ ಕೂಡ ಕೋಸ್ಟಲ್ ಏರಿಯಾಸು ಮತ್ತು ಮಲೆನಾಡಿನ ಕೆಲವು ಭಾಗಗಳು ಬಿಟ್ಟರೆ ಎಲ್ಲ ಕಡೆಯೂ ಗಂಭೀರ ಪರಿಸ್ಥಿತಿಯಲ್ಲೇ ಇದೆ. ಮಳೆ ಏನು ಅಲ್ಲಲ್ಲೇ ಸ್ಪೊರಾಡಿಕ್ ರೈನ್ಸ್ ಸ್ವಲ್ಪ ಆಗಿದೆ ಬಿಟ್ಟರೆ ಬೇರೆ ಇನ್ನೇನು ಹೆಚ್ಚು ಮಳೆ ಆಗಲಿಲ್ಲ. ನಮ್ಮ ರಿಸರ್ವಾಯರ್ಗಳಲ್ಲಿ ನೀರು ಬಂದಿದೆ. ಸ್ವಲ್ಪ KRSನಲ್ಲಿ, ಕಬಿನಿಯಲ್ಲಿ ಎಲ್ಲ ನೀರು ಬಂದಿರೋದು. ಅಲ್ಲಿ ಸಹ್ಯಾದ್ರಿ ಮಲೆನಾಡಿನ ಭಾಗದಲ್ಲಿ ಹೆಚ್ಚು ಮಳೆ ಆಗಿರೋದು ಕಾರಣಕ್ಕಾಗಿ ಆ ಭಾಗದಲ್ಲಿ ಉತ್ತರ ಕರ್ನಾಟಕದಲ್ಲಿ ಆಲ್ಮಟ್ಟಿ ಮತ್ತು ನಾರಾಯಣಪುರ ಡ್ಯಾಮ್ಗಳು ತುಂಬಿರೋದು ಮಹಾರಾಷ್ಟ್ರದಲ್ಲಿ ಮಳೆ ಆಗಿರೋ ಕಾರಣಕ್ಕಾಗಿ ಅಲ್ಲಿ ತುಂಬಿದೆ. ಅದಷ್ಟೇ ನಮಗೆ ಸಮಾಧಾನ ತರ್ತಕ್ಕಂಥದ್ದು ಬಿಟ್ಟರೆ ಬಯಲು ಪ್ರದೇಶದಲ್ಲಿ ತುಂಬ ಕಷ್ಟದ ಪರಿಸ್ಥಿತಿ ಇದೆ. ಕುಡಿಯೋ ನೀರಿಗೆ ತೊಂದರೆ ಆಗ್ತಿದೆ ಅನ್ನುವಂಥದ್ದು. ಇದನ್ನೆಲ್ಲ ನಾವು ಪರಿಶೀಲನೆ ಮಾಡಿ ಈಗಾಗಲೇ ಅನೇಕ ಸ್ಟೆಪ್ಸ್ಗಳನ್ನು ಕೂಡ ತೊಗೊಂಡಿದ್ದೀವಿ ಮುಖ್ಯಮಂತ್ರಿಗಳು. ಅದನ್ನು ಈಗ ಸದನದಲ್ಲಿ ಕೂಡ ಬಹುಶಃ ಅದರ ಬಗ್ಗೆ ಚರ್ಚೆ ಆಗುತ್ತೆ ಅಂತ ಅಂದ್ಕೊಳ್ತೇನೆ. ಸರ್, ಇವಾಗ ಖಾತೆ ಹಂಚಿಕೆ ಬಗ್ಗೆ ಇನ್ನೂ ಗೊಂದಲ ಮುಂದುವರೆದಿದೆ. ಇವತ್ತು CM ಅವರು ಪೋರ್ಟ್ಫೋಲಿಯೋ ಕೂಡ ಇನ್ನೂ ಶೇರ್ ಮಾಡಿಲ್ಲ. ಇನ್ನೂ ಸೆಷನ್ಗೆ ಇನ್ನೊಂದು 3-4 ದಿನ ಉಳಿದಿದೆ. ಇಲ್ಲ, ಗೊಂದಲ ಏನಿಲ್ಲ. ಅದನ್ನು ಮಾಡ್ಕೊಂಡು ಬರಬೇಕಷ್ಟೇ. ಹೈಕಮಾಂಡಿನ ಜೊತೆಯಲ್ಲಿ ಚರ್ಚೆ ಮಾಡಿ ನಿನ್ನೆ ಮುಖ್ಯಮಂತ್ರಿಗಳು ಹೋಗಿದ್ದಾರೆ. ಬಹುಶಃ ಇವತ್ತು ವಾಪಸ್ ಬರ್ತಾರೆ. ಬಂದ ಮೇಲೆ ಪ್ರಕಟಣೆ ಮಾಡ್ತಾರೆ ಅಂತ ಅಂದ್ಕೊಳ್ತೀನಿ. ಈ ಖಾತೆ ಹಂಚಿಕೆ ಮಾಡಿದ್ರು ಸಚಿವರಿಗೆ ಖಾತೆ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ, ಟೈಮ್ ಸಿಗಲ್ಲ ಅಂತ ಅರ್ಥ ಮಾಡ್ಕೊಂಡು ಶುರುನಲ್ಲಿ ಆ ರೀತಿ ಆಗುತ್ತೆ. ಯಾರೋ ಹೊಸದಾಗಿ ಮಂತ್ರಿಗಳಾಗೋರಿಗೆ ಸ್ವಲ್ಪ ಹೊಸದಾಗಿ ಇರುತ್ತೆ. ಅಧಿಕಾರಿಗಳು ಇರ್ತಾರೆ, ಅದ್ರ ಬಗ್ಗೆ ಬ್ರೀಫಿಂಗ್ ಮಾಡಿಕೊಡ್ತಾರೆ. ಸ್ವಲ್ಪ ದಿವಸ ಆದಮೇಲೆ ಕಲ್ತ್ಕೊಳ್ತಾರೆ. ಅದೆಲ್ಲ ಹೊಸದಾಗಿ ಮಂತ್ರಿಗಳಾದಾಗ ಯಾರು ಕೂಡ ಹಂಗೆ. ನಾವು ಎಲ್ಲ ಹೊಸದಾಗಿ ಮಂತ್ರಿ ಆದಾಗ ನಮಗೂ ಹಂಗೆ ಅಲ್ವಾ, ಕಲ್ತ್ಕೊಂಡು ಆ ನಂತರ ಆಡಳಿತ ಕಲ್ತ್ಕೊಂಡ್ರೆ ಎಲ್ಲ ಗೊತ್ತಿರೋದು. ಶಾಸಕರಾಗಿ ಅವ್ರಿಗೇನು ಹೊಸದೇನಿರಲ್ಲ, ಅರ್ಥ ಮಾಡ್ಕೊಂಡು ಅಧಿವೇಶನದಲ್ಲಿ ವಿಪಕ್ಷಗಳಿಗೆ ಸಮರ್ಪಕವಾಗಿ ಉತ್ತರ ಕೊಡೋಕ್ಕಾಗಲ್ಲ ಅಂತ ಏನು ತೊಂದರೆ ಇಲ್ಲ. ಅವರೆಲ್ಲ ಸಮರ್ಥರೇ ಇದ್ದಾರೆ ಮತ್ತು ಜೊತೆಗೆ ಸೀನಿಯರ್ಸ್ಗಳು ಇರ್ತಾರಲ್ಲ, ಸಹಾಯ ಮಾಡ್ತಾರೆ. ಸರ್, ಈಗ ನೈಸ್ ರೋಡ್ ವಿಚಾರವಾಗಿ ಕುಮಾರಸ್ವಾಮಿ ಟೋಲನ್ನು ಕಟ್ಟಬೇಡಿ ಅಂತ ಜನತೆಗೆ ಕರೆ ಕೊಟ್ಟಿರ್ತಕ್ಕಂಥದ್ದು ಮತ್ತು ಸಾಕಷ್ಟು ಚರ್ಚೆ ಆಗ್ತಾ ಇದೆ ಸರ್ ನೈಸ್ ರೋಡ್ ವಿಚಾರವಾಗಿ. ಅಲ್ಲ, ಅದೇನು ಹೊಸದೇನಲ್ಲ. ನೈಸ್ ರೋಡಿನ ವಿಚಾರದಲ್ಲಿ ಈಗಿನ ಹೇಳಿಕೆ ಅಲ್ಲ. ಅದು ಹಿಂದೆ ಭಾಳ ದಿವಸದಿಂದನೂ ಅದ್ರ ಬಗ್ಗೆ ವಿರೋಧವನ್ನು ವ್ಯಕ್ತ ಮಾಡಿದ್ದಾರೆ. ನಾವು ಅದನ್ನು ಆದಷ್ಟು ಬೇಗ ಆ ಪ್ರಾಜೆಕ್ಟನ್ನು ಸಾಲ್ವ್ ಮಾಡೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತಾಯಿದ್ದೀವಿ. ಏಕೆಂದರೆ ನನ್ನನ್ನೇ ಸಬ್ ಕಮಿಟಿ ಚೇರ್ಮನ್ ಮಾಡಿದ್ದಾರೆ, ಈಗಲೇ ಮತ್ತೆ ಮುಂದುವರಿಸಿದ್ದಾರೆ. ನಾನು